ನಮಸ್ಕಾರ. ದೃಶ್ಯ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ಗೆ ಸ್ವಾಗತ. ನಿಮ್ಮೆಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಸರಾ ಅಂದರೆ ತಾಯಿಯ 9 ಅವತಾರಗಳನ್ನು 9 ದಿನ ನಾವು ಪೂಜಿಸ್ತೀವಿ. ಆ 9 ಅವತಾರಗಳ ಬಗ್ಗೆ ಇವತ್ತಿನ ನಮ್ಮ ಮಾತುಕತೆ. ನಂತರ ದೇವಿಯ ಎರಡನೇ ರೂಪ, ಎರಡನೇ ಒಂದು ಕಾಲಘಟ್ಟ ಏನ್ ಹೇಳ್ತಾ ಇದೀರಾ ಅದು ಅಂತ ಹೇಳಿದ್ರೆ ಬ್ರಹ್ಮಚಾರಿಣಿ. ಎರಡನೇ ದಿನ ನಾವು ಪೂಜಿಸುವಂತದ್ದು. ಹೌದು. ನಾವು ಪಾರ್ವತಿ ಕಥೆಯಲ್ಲಿ ಹೇಳಿದಾಗ ಆಕೆಗೆ ಚಿಕ್ಕ ವಯಸ್ಸಲ್ಲೇ ಗೊತ್ತಾಯ್ತು, ನಾನು ಶಿವನನ್ನ ಮದ್ವೆ, ನನ್ನ ಲೈಫ್ ಪರ್ಪಸ್ ಈಶ್ವರನ್ ಮದ್ವೆ ಆಗ್ಬೇಕು. ಯಾಕೆಂತಂದ್ರೆ ಭೂಮಿಯಲ್ಲಿ ಮನುಷ್ಯರು ತಾರಕಾಸುರನಿಂದ ತೊಂದರೆಗೊಳಗಿದ್ದಾರೆ. ಸೊ ಎರಡನೇ ಈ ಘಟ್ಟದಲ್ಲಿ ಪಾರ್ವತಿ ತಪಸ್ಸಲ್ಲಿ ಇರ್ತಾಳೆ. ಯಾರನ್ನ ಕುರಿತು? ಶಿವನನ್ನ ಗಂಡನಾಗಿ ಪಡಿಬೇಕು ಅಂತ ಅವಳು ಸುದೀರ್ಘವಾದ ಘೋರವಾದ ತಪಸ್ ಮಾಡ್ತಾಳೆ. ಇದ್ರ ಬಗ್ಗೆ ನಾವು ಮಾತಾಡಿದೀವಿ. ಸೊ ಅದನ್ನ ಇಲ್ಲಿ ತೋರಿಸ್ತೀವಿ. ಬ್ರಹ್ಮಚಾರಿ, ಈಗ ನಮ್ಮಲ್ಲೂ ಕೂಡ ಬ್ರಹ್ಮಚಾರಿ ಅಂದ್ರೆ ಏನು? ಉಪನಯನ ಸಂಸ್ಕಾರ ಆದ್ಮೇಲೆ ಅವನು ವಿದ್ಯಾರ್ಜನೆಗೆ ಹೊರಟಿದ್ದು, ಅಥವಾ ಅದನ್ನ ಬ್ರಹ್ಮಚಾರಿ ಅಂತ ಹೇಳ್ತೀವಿ. ಸೊ ಈಗ ಯಾವಾಗ ಇವಳು, ನೀವು ಈ ಬ್ರಹ್ಮಚಾರಿಣಿ ಇದನ್ನು ನೋಡಿದ್ರೆ ಫೋಟೋ ಅಥವಾ ಅದ್ರದ್ದು ಐಕಾನೋಗ್ರಫಿ ಅಂತ ಹೇಳ್ತೀವಿ, ಅದು ನೋಡಿದ್ರೆ ಅದ್ರಲ್ಲಿ ಕೂಡ ಒಂದು ಕಮಂಡಲ ಹಿಡ್ಕೊಂಡು ಪಾರ್ವತಿ ದೇವಿ ನಿಂತಿರ್ತಾಳೆ. ಅಂದ್ರೆ ಪಾರ್ವತಿ ದೇವಿ ತಪಸ್ಸಲ್ಲಿ ನಿರತವಾಗಿರೋದು. ಯಾಕೆಂದ್ರೆ ಅವಳ ಲೈಫಲ್ಲಿ ಎರಡನೇ ಘಟ್ಟ ಅದೇ ಬಂದಿದ್ದು. ಒಂದು ಬಾಲಕಿಯಾಗಿದ್ದಾಗ, ಒಂದು ಚಿಕ್ಕ ಮಗು ಆದಾಗ, ನೆಕ್ಸ್ಟ್ ಯಾವಾಗ ಗೊತ್ತಾಯ್ತು ತನ್ನ ಲೈಫ್ ಪರ್ಪಸ್ ಏನು, ಶಿವನನ್ನ ಮದ್ವೆ ಆಗ್ಬೇಕು, ನಂತರ ತಮ್ಮ ಊಟ ಮಗ ತಾರಕಾಸುರನ ವಧೆ ಆಗ್ಬೇಕು ಅಂತ ಗೊತ್ತಾದ ತಕ್ಷಣ ತಪಸ್ಸಿಗೆ ಹೋಗ್ತಾಳೆ. ಆ ಘಟ್ಟವನ್ನ ನಾವು ಯಾಕೆಂದ್ರೆ ಶಿವನನ್ನ ಗಂಡನಾಗಿ ಪಡೆಯೋದು ಅಷ್ಟು ಸುಲಭದಲ್ಲ. ಅದಕ್ಕೆ ಅವಳು ತಪಸ್ಸು ಮಾಡಿ ಡೀಟೇಲ್ ಆಗಿ ಮಾತಾಡಿದ್ವಿ. ಶಿವನು ಕೂಡ ಮದ್ವೆ ಇಚ್ಛೆಯಲ್ಲಿ ಇರ್ಲಿಲ್ಲ. ಯಾಕೆಂತಂದ್ರೆ ಸತಿದು ವಿಯೋಗ, ಸತಿ ವಿಯೋಗ ಇರುತ್ತೆ. ಅಂದ್ರೆ ಹಿಸ್ಟ್ರಿಯಲ್ಲಿ ಪಾಸ್ಟ್ ಹಿಸ್ಟ್ರಿ ಸರಿ ಇರಲ್ಲ. ಸೊ ಹಾಗಾಗಿ ಪಾರ್ವತಿಗೆ ಘೋರವಾದ ತಪಸ್ ಮಾಡ್ಬೇಕಾಗುತ್ತೆ. ಆ ಒಂದು ಘಟ್ಟವನ್ನ ನಾವು ಎರಡನೇ ದಿವಸ ಆಚರಿಸ್ತೀವಿ, ಬ್ರಹ್ಮಚಾರಿಣಿ ರೂಪದಲ್ಲಿ ಆಚರಿಸ್ತೀವಿ. ಸ್ನೇಹಿತರೆ, ನಮ್ಮ ದೃಶ್ಯ ಜೊತೆ ಮಾತುಕತೆ ಕನ್ನಡ ಪಾಡ್ಕಾಸ್ಟ್ ಚಾನಲ್ಗೆ ನೀವೇನಾದರೂ ಮೊದಲನೇ ಬಾರಿ ಬರ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಮ್ಮ ಎಲ್ಲ ನೋಟಿಫಿಕೇಶನ್ಗಳು ನಿಮಗೆ ಸಿಗುತ್ತೆ. ಹಾಗೆಯೇ ನಮ್ಮ ಬೇರೆ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮಲ್ಲೇನಾದರೂ ಕ್ವಶನ್ಸ್ ಇದ್ದರೆ ಅಥವಾ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಇನ್ನೊಂದು ವಿಶೇಷ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.